ಏನು ಬಲವಂತ ವಲಸೆ ಗ್ರಾಮೀಣ ಜೀವೋಪಾಯಗಳ ಕುಸಿತ ಮತ್ತು ಗ್ರಾಮೀಣ ಸಂಕಷ್ಟ ತೀವ್ರಗೊಳ್ಳುವ ಸಾಧ್ಯತೆ ಇದೆ. ಬಡತನ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಇವತ್ತೇನು ವಲಸೆ ಹೋಗುವವರ ಸಂಖ್ಯೆ ಹೆಚ್ಚಾಗುತ್ತೆ. ಇವತ್ತು ಪಂಚಾಯತ್ ಕೇವಲ ಅನುಷ್ಠಾನಗೊಳಿಸುವ ಸಂಸ್ಥೆಗಳಿಗೆ ಸೀಮಿತಗೊಳಿಸಿವೆ. ಪಂಚಾಯತ್ಗಳು ಏನು ಅನುಷ್ಠಾನ ಮಾಡಬೇಕು ಅಷ್ಟೇ ಅದಕ್ಕೆ ಸೀಮಿತಗೊಳಿಸಿವೆ. ಸ್ಥಳೀಯ ಕಾಮಗಾರಿಗಳನ್ನು ನಿರ್ಧರಿಸುವಲ್ಲಿ ಪಂಚಾಯತ್ಗೆ ಅಧಿಕಾರಿಗಳು ಮಟ್ಟಕ್ಕೆ ಮಾಡುತ್ತೆ. ಯಾವ್ದಾದ್ರು ನೀವು ಸ್ಥಳೀಯವಾಗಿ ಯಾವ್ದಾದ್ರು ಒಂದು ಇವತ್ತೇನಾದ್ರೂ ಒಂದು ಊರಿನಲ್ಲಿ ಒಂದು ರೋಡ್ ಹಾಕ್ಬೇಕು, ಏನೋ ಒಂದು ಕಂಪೌಂಡ್ ಕಟ್ಟಬೇಕು, ಬೇರೆ ಕೆಲಸಗಳು ಮಾಡ್ಬೇಕಪ್ಪ ಅಂದ್ರೆ ಇದಕ್ಕೆ ಮೊಟಕುಗೊಳಿಸುವಂತ ಕೆಲಸ ಕೇಂದ್ರ ಸರ್ಕಾರದಿಂದ ಆಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತೇನು ಸ್ಥಳೀಯ ಕಾಮಗಾರಿಗಳು ನಿರ್ಧರಿಸುವ ಪಂಚಾಯತ್ಗೆ ಅಧಿಕಾರ ಇಲ್ಲ. ಗ್ರಾಮೀಣ ಆಸ್ತಿಗಳಿಗೆ ನಿರ್ಮೂಲಿಸುವಂತ ಜನರ ಬೇಡಿಕೆ ಇಡುವ ಅಸಾಧ್ಯ. ಇವತ್ತು ನರೇಗಾ ಯೋಜನೆಯಲ್ಲಿ ಪ್ರಗತಿಯಲ್ಲಿ ಕ್ರಾಂತಿ 2023ರಲ್ಲಿ 33 ಏನು ಕೋಟಿ ಮಾನವ ಕೆಲಸ ದಿನಗಳಲ್ಲಿ ಸೃಷ್ಟಿ ಆಗ್ತಾ ಇತ್ತು. 1 ಕೋಟಿ ಕುಟುಂಬಗಳಿಗೆ ಲಾಭ ಆಗ್ತಾ ಇತ್ತು. 16 ಲಕ್ಷ ಗ್ರಾಮೀಣಗಳ ಆಸ್ತಿ ಸೃಜನೆ ಆಗ್ತಾ ಇತ್ತು. 26 ಲಕ್ಷ ಪರಿಶಿಷ್ಟ ಜಾತಿ ಜನಗಳಿಗೆ ಕೆಲಸ ಸಿಗ್ತಾ ಇತ್ತು. ಇವತ್ತು ಪರಿಶಿಷ್ಟ ಪಂಗಡಿಗಳಿಗೆ 10 ಲಕ್ಷ ಕೆಲಸಗಳು ಸಿಗ್ತಾ ಇತ್ತು. ಇದರಿಂದ ಒಂದು ಆಂದೋಲನ ಆಗ್ಬೇಕಾಗಿದೆ. ನರೇಗಾ ಮರಳಿಸಿ ಉದ್ಯೋಗ ಹಕ್ಕು ಉಳಿಸುವಂತ ಕೆಲಸ ಆಗ್ಬೇಕಾಗಿದೆ. ನರೇಗಾ ಮರಳಿಸಿ ಉದ್ಯೋಗ ಹಕ್ಕು ಕಲ್ಪಿಸುವಂತ ಕೆಲಸ ಆಗ್ಬೇಕಾಗಿದೆ. ಗ್ರಾಮಗಳಿಗೆ ಸ್ವಯಂ ಆಡಳಿತ ಹಕ್ಕನ್ನು ಮರುಸ್ಥಾಪಿಸಬೇಕಾಗಿದೆ. ಗ್ರಾಮಗಳಿಗೆ ಸ್ವಯಂ ಆಡಳಿತ ಹಕ್ಕನ್ನು ಮರುಸ್ಥಾಪಿಸಬೇಕಾಗಿದೆ. ನಮ್ಮದೇ ಯೋಜನೆ ನಮ್ಮದೇ ಆಡಳಿತ, ನಮ್ಮದೇ ಯೋಜನೆ ನಮ್ಮದೇ ಆಡಳಿತ, ನಮ್ಮದೇ ಉದ್ಯೋಗ ಎನ್ನುವ ನರೇಗಾ ಮುಂದುವರಿಬೇಕಾಗಿದೆ. ಇವತ್ತೇನು ನಮ್ಮ ಯೋಜನೆ ತೀರ್ಮಾನ ಮಾಡ್ತೀವಿ ಹಳ್ಳಿಗಳಲ್ಲಿ, ಅದನ್ನೇ ಯೋಜನೆ ಮುಂದುವರಿಬೇಕಾಗಿದೆ. ಏನು ನಮ್ಮ ಆಡಳಿತ ಇವತ್ತೇನು ಗ್ರಾಮ ಪಂಚಾಯತ್ ಸದಸ್ಯರು ಆಯ್ಕೆ ಆಗ್ತಾರೆ, ಗ್ರಾಮಗಳಿಂದ ಜನರಲ್ಲಿಂದ ಆಯ್ಕೆ ಆಗ್ತಾರೆ, ಅವರ ಆಡಳಿತನೇ ಮುಂದುವರಿಬೇಕು ಎಂಬುದು ನಮ್ಮ ಕಾಂಗ್ರೆಸ್ನ ವಾದವಾಗಿದೆ. ಇವತ್ತೇನು ಯಾವ ರೀತಿ ನರೇಗಾ ಮುಂದುವರಿತಾ ಇತ್ತು ಅದೇ ರೀತಿಯಲ್ಲಿ ಇವತ್ತು ಮುಂದುವರಿಯಬೇಕು ಎಂಬುದು ಇವತ್ತು ಜನರ ಆಡಳಿತಕ್ಕೆ ನಾವು ಇವತ್ತೇನು ಗ್ರಾಮ ಪಂಚಾಯತಿಯಲ್ಲಿ ಆಯ್ಕೆ ಮಾಡ್ತಕ್ಕಂಥದ್ದೇ ಇವತ್ತು ಮುಂದುವರಿಬೇಕು ಅಂತೇಳಿ ನಮ್ಮ ಕಾಂಗ್ರೆಸ್ನ ವಾದ ಆಗಿದೆ. ಕಾಂಗ್ರೆಸ್ನ ಇವತ್ತು ಎಲ್ಲ ನಾಯಕರ ವಾದ ಆಗಿದೆ. ಇಡೀ ರಾಜ್ಯಾದ್ಯಂತ ಇವತ್ತು ಉಪವಾಸ ಸತ್ಯಾಗ್ರಹ ನಡೀತಾ ಇದೆ. ಅದಕ್ಕಾಗಿ ಇವತ್ತೇನು ನಮ್ಮ ತಾಲೂಕಿನಲ್ಲಿ ಅನೇಕ ಇವತ್ತು ವೈಫಲ್ಯಗಳನ್ನ ಕೇಂದ್ರ ಸರ್ಕಾರ ಮಾಡುತ್ತಾ ಇದ್ದಾರೆ. ಕನ್ನಡಿಗರ ಮೇಲೆ ಸ್ಮರಣೀಯ ಅನ್ಯಾಯ ಕೊನೆ ಆಡಬೇಕು. ಇವತ್ತೇನು ಕನ್ನಡಿಗರ ಮೇಲೆ ಇವತ್ತೇನು ನಿರಂತರವಾಗಿ ಅನ್ಯಾಯ ಆಗ್ತಾ ಇದೆ, ಇದಕ್ಕೆ ಕೊನೆ ಆಡಬೇಕು. ಇವತ್ತು ಏನು ಬಿಜೆಪಿಯವರು ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಇವತ್ತೇನು ವಿಬಿಜಿ ಗ್ರಾಮಜಿ ಪರಿಣಾಮಗಳ ಬಗ್ಗೆ ಇವತ್ತು ತಂದಿದ್ದಾರೆ. ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸಗಳು ಇವತ್ತು ನಾನು ಮಾಡ್ತಾ ಇದ್ದೀನಿ, ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತೇನು ಅನೇಕರು ನಮ್ಮ ಎಲ್ಲರೂ ಪಂಚಾಯತ್ ಸದಸ್ಯರು ಅನೇಕ ನಾಯಕರು ಮಾತನಾಡ್ತಾರೆ. ಇವತ್ತು ಶಾಂತಿಯುತವಾಗಿ 2 ಗಂಟೆ ತನಕ ಇವತ್ತು ಈ ಉಪವಾಸ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ಬೇಕು. ಇವತ್ತು ಮುಂದಿನ ದಿನಗಳಲ್ಲಿ ಒಂದು ಜಾಗ ತೀರ್ಮಾನ ಮಾಡ್ತೀವಿ. ಅಲ್ಲಿಂದ ಪಾದಯಾತ್ರೆಗಳು ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸಗಳು, ಜನರ ಜಾಗೃತಿ ಮೂಡಿಸಿ ಈ ಆಂದೋಲನ ರೂಪದಲ್ಲಿ ಇದು ಆಗ್ಬೇಕು. ತಾಲೂಕಿನಲ್ಲಿ ಪ್ರತಿಯೊಬ್ಬರು ಇದ್ರ ಧ್ವನಿ ಎತ್ತಬೇಕು ಪಕ್ಷಾತೀತವಾಗಿ. ಇವತ್ತು ಬಿಜೆಪಿಯ ಜೆಡಿಎಸ್ ನಾಯಕರು ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು ಸ್ಥಳೀಯವಾಗಿ ಇವತ್ತೇನು ನೀವು ಇಲ್ಲಿ ಹೊಂದಾಣಿಕೆ ರಾಜಕಾರಣ ಬಹಳ ಆಗ್ತಾ ಇದೆ ಸಿಂಧನೂರಿನಲ್ಲಿ. ಇವತ್ತು ಸಿಂಧನೂರಿನಲ್ಲಿ ಹೊಂದಾಣಿಕೆ ರಾಜಕೀಯ ನೀವು ಬಿಜೆಪಿಯವರು ಜೆಡಿಎಸ್ನವರು ಏನು ಹೊಂದಾಣಿಕೆ ಮಾಡ್ತಾ ಇದ್ದೀರಿ. ಇವತ್ತು ಈ ಕಾನೂನು ತಂದಿದ್ದಾರೆ. ಇವತ್ತೇನು ಸ್ಥಳೀಯವಾಗಿ ಜೆಡಿಎಸ್ ನ ಬಿಜೆಪಿಯ ನಾಯಕರಿಗೆ ನಾ ಕೇಳಲಿಕ್ಕೆ ಬಯಸ್ತೇನೆ, ಇದು ನೀವು ಜನರ ಪರವಾಗಿದ್ದೀರಾ ಅಥವಾ ಜನರ ವಿರುದ್ಧವಾಗಿದ್ದೀರಾ ಅಂತ ಹೇಳಿ ಇಲ್ಲೇನು ಜೆಡಿಎಸ್ ನ ಬಿಜೆಪಿ ನಾಯಕರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಇದ್ರ ಪರವಾಗಿ ನಿಮ್ಮ ಧ್ವನಿ ಇರುತ್ತಾ, ಇದ್ರ ವಿರುದ್ಧವಾಗಿ ನಿಮ್ಮ ಧ್ವನಿ ಇರುತ್ತಾ ಅಂತ ಹೇಳಿ ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು ಇದ್ರ ಪರವಾಗಿದ್ರೆ ಇದರಲ್ಲಿ ಈ ಹೋರಾಟದಲ್ಲಿ ಪಾಲ್ಗೊಳ್ಳಿ. ಇವತ್ತೇನು ಗ್ರಾಮ ಪಂಚಾಯತಿಗಳನ್ನ ಅಧಿಕಾರ ಕಸ್ಕುವಂತ ಕೆಲಸ ಬಿಜೆಪಿಯಿಂದ ಆಗ್ತಾ ಇದೆ. ಇದ್ರ ಪರವಾಗಿದ್ರು ವಿರೋಧವಾಗಿದ್ರು ಸ್ಥಳೀಯ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಹೇಳ್ಬೇಕಾಗುತ್ತೆ. ಇವತ್ತೇನು ವೋಟ್ ಚೋರಿ ಬಗ್ಗೆ ಮಾತನಾಡ್ತೀರಿ, ಇಲ್ಲಿ ಕುಂತ್ಕೊಂಡು ನೀವು ವೋಟ್ ಚೋರಿ ಬಗ್ಗೆ ಮಾತನಾಡ್ತೀರಿ. ಆಯ್ತು, ಇದ್ರ ಬಗ್ಗೆ ಕೂಡ ಮಾತನಾಡಿ. ಇದ್ರ ಬಗ್ಗೆ ಇವತ್ತು ಮಾತನಾಡುವಂತ ಕೆಲಸ ಆಗ್ಬೇಕು. ನಮ್ಮ ನಾಯಕರಾದಂತ
ಏನು ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರ ಕನಸುಗಳು ಅದೇ. ಬಡವರ ಪರವಾಗಿ, ದೀನ ದಲಿತರ ಪರವಾಗಿ, ಸಾಮಾನ್ಯ ವರ್ಗದ ಎಲ್ಲರ ಪರವಾಗಿ ಧ್ವನಿ ಎತ್ತುವಂತ ಕೆಲಸ ಮಾಡಿದ್ದಾರೆ. ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಇವತ್ತು ನಾವೆಲ್ಲರೂ ಭಾರತೀಯರು ಒಂದಾಗಿರ್ಬೇಕು ಅಂತೇಳಿ ಪಾದಯಾತ್ರೆಗಳು ಮಾಡಿದ್ರು. ಆದ್ರೆ ಇವತ್ತೇನು ನೀವು ವೋಟ್ ಚೋರಿ ಮೂಲಕ ಅಧಿಕಾರವನ್ನು ತಗೊಂಡಿದ್ರಿ. ನೀವು ಇವತ್ತು ಸ್ಥಳೀಯ ಬಿಜೆಪಿ ನಾಯಕರು ಮತ್ತು ಜೆಡಿಎಸ್ ನಾಯಕರು ಇದಕ್ಕೆ ಉತ್ತರ ಕೊಡಬೇಕು. ಇವತ್ತೇನು ನೀವು ಹೊಂದಾಣಿಕೆ ರಾಜಕಾರಣ ಮಾಡ್ತಾ ಇದ್ರಿ, ಇದ್ರ ಜೊತೆಗೆ ಇದ್ರೂ ಉತ್ತರ ಕೊಡಬೇಕು. ಈ ಗ್ರಾಮ ಪಂಚಾಯತಿ ಚುನಾವಣೆಗಳು ನಡೀತವೆ, ತಾಲೂಕ್ ಪಂಚಾಯತಿ ಚುನಾವಣೆಗಳು ನಡೀತವೆ, ಜಿಲ್ಲಾ ಪಂಚಾಯತ್ ಚುನಾವಣೆ ನಡೀತವೆ. ತಾವೆಲ್ಲರೂ ಸಿಂಧನೂರು ತಾಲೂಕಿನ ಎಲ್ಲ ಜನರು ಇವತ್ತು ಜಾಗೃತರಾಗಬೇಕು. ಯಾರು ಜನರ ಪರವಾಗಿದ್ದಾರೆ, ಯಾರು ಜನ ವಿರೋಧಿಗಳಿದ್ದಾರೆ, ಯಾವ ಸರ್ಕಾರ ಜನರ ಪರವಾಗಿದೆ, ಯಾವ ಸರ್ಕಾರಗಳು ಜನ ವಿರೋಧಿವಾಗಿದ್ದಾರೆ ಎಂಬುದ್ರ ಬಗ್ಗೆ ತಾವೆಲ್ಲರೂ ಎಚ್ಚೆತ್ತುಕೊಳ್ಬೇಕಾಗಿದೆ. ಈ ಹೋರಾಟ ಇದು ಕಾಂಗ್ರೆಸ್ ಪಕ್ಷದ ಹೋರಾಟ ಅಲ್ಲ, ಇದು ಬಡವರ, ದೀನ ದಲಿತರ, ಇವತ್ತು ಹಿಂದುಳಿದ ವರ್ಗದವರ, ಎಲ್ಲ ಜಾತಿ ವರ್ಗದವರ ಇದು ಹೋರಾಟ ಆಗಿದೆ. ಸಾಮಾನ್ಯ ಎಲ್ಲ ವರ್ಗದವರು ಇವತ್ತೇನು ಕೂಲಿಲಿಂದ ನಾವು ಬದುಕ್ತಾ ಇದ್ದೀವಿ. ಇಡೀ ದೇಶದಲ್ಲಿ ನಾನು ಒಂದು ಮಾತು ಹೇಳಿ ಕೊನೆಗೊಳಿಸ್ತೇನೆ ನನ್ನ ಮಾತನ್ನ. ಇಡೀ ದೇಶದಲ್ಲಿ ಇವತ್ತೇನು ನರೇಗಾ ಯೋಜನೆಯನ್ನ ಉಪಯೋಗ ಮಾಡಿಕೊಂಡು ಇವತ್ತೇನು ಅನೇಕ ಚೆಕ್ ಡ್ಯಾಮ್ಗಳು ಕಟ್ಟಿದ್ದಾರೆ, ಅನೇಕ ನೀರಾವರಿಗೆ ಇದು ಏನೇನು ಬರುತ್ತೆ ನರೇಗಾ ಯೋಜನೆಯಲ್ಲಿ ಅಭಿವೃದ್ಧಿ ಪಡಿಸಿದ್ದಾರೆ. ಅದು ಮಾನ್ಯ ಕೆಪಿಸಿಸಿ ಅಧ್ಯಕ್ಷರ ತಾಲೂಕಿನಲ್ಲಿ ಕನಕಪುರದಲ್ಲಿ ಆಗಿದೆ. ಇದು ಏನು ಡಿ ಕೆ ಶಿವಕುಮಾರ್ ಅವರು ಇದರಲ್ಲೇನೋ ದುಡ್ಡು ತಿಂದ್ಬಿಟ್ಟಾರೆ ಅಂತ ಹೇಳಿ ಕೇಂದ್ರದಿಂದ ಏನು ಅನೇಕ ಕೇಂದ್ರ ಮಂತ್ರಿಗಳು ಬಂದ್ರು, ಕೇಂದ್ರ ಸರ್ಕಾರದ ಸಚಿವರುಗಳು ಬಂದ್ರು, ಅನೇಕ ಬಿಜೆಪಿಯ ಅಧಿಕಾರಿಗಳು ಕಳಿಸಿದ್ರು. ಆದ್ರೆ ಅಲ್ಲಿ ಬಂದು ಪರಿಶೀಲನೆ ಮಾಡಿದಾಗ ಉತ್ತಮವಾದಂತಹ ಗುಣಮಟ್ಟವಾದಂತಹ ಕೆಲಸ ಆಗಿದೆ, ನರೇಗಾದಿಂದ ಉಪಯೋಗ ತಗೊಂಡಿದ್ದಾರೆ ಅಂತೇಳಿ ಇಡೀ ದೇಶದಲ್ಲಿ ಕನಕಪುರ ನಂಬರ್ 1 ಅಂತೇಳಿ ಇದೇ ಬಿಜೆಪಿ ಸರ್ಕಾರ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇವತ್ತು ಒಂದು ಕಡೆ ಕಳಿಸೋದು, ಒಂದ್ ಕಡೆ ಅಧಿಕಾರಿಗಳ ಜೊತೆಗೆ ಸಿಬಿಐ, ಇಡಿ, ಐಟಿ ಮೂಲಕ ನಮ್ಮ ಕಾಂಗ್ರೆಸ್ನವ್ರನ್ನ ಜನರನ್ನ ಎದುರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವ್ ಯಾರು ಬಗ್ಗೋರು ಅಲ್ಲ, ಜಗ್ಗೋರು ಅಲ್ಲ ಅಂತೇಳಿ ಬಿಜೆಪಿಯ ನಾಯಕರಿಗೆ, ಬಿಜೆಪಿ ಸರ್ಕಾರ ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು ಕಾಂಗ್ರೆಸ್ನ ಇತಿಹಾಸ ಈ ದೇಶದ ಇತಿಹಾಸ. ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೇನೆ, ಇವತ್ತು ಎಲ್ಲ ನಮ್ಮ ಈ ತಾಲೂಕಿನ ಎಲ್ಲರ ಜನರಿಗೆ ನಾನು ಕೈ ಮುಗಿದು ಕೇಳ್ತೇನೆ, ಈ ಕಾನೂನು ಏನ್ ತಂದಿದ್ದಾರೆ ಹಳ್ಳಿಗಳೇ ಅಭಿವೃದ್ಧಿ ಆಗಲ್ಲ. ಇವತ್ತೇನು ಹಳ್ಳಿಲಿಂದ ನೀವು ತೀರ್ಮಾನ ಮಾಡಿ ಇವತ್ತು ಕಳಿಸ್ತಾ ಇದ್ರಿ, ನಿಮ್ ಗ್ರಾಮಗಳಲ್ಲಿ ಏನೇನ್ ಕೆಲಸ ಆಗ್ಬೇಕು, ಗ್ರಾಮ ಸಭೆಗಳು ಆಗ್ಬೇಕಾಗಿತ್ತು, ನೀವೇ ತೀರ್ಮಾನ ಮಾಡ್ತಿದ್ರಿ. ಅದನ್ನ ನಮ್ಮ ಸರ್ಕಾರ ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ, ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಇವತ್ತೇನು ನಡೀತಾ ಇತ್ತು. ಆದ್ರೆ ಇವತ್ತು ಕಿತ್ತುಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನ ನರೇಗಾನ್ನ ಮುಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಕಡೆ ಏನು ಇವತ್ತು ರಾಜ್ಯ ಸರ್ಕಾರ 40% ಕೊಡಬೇಕು, ಕೇಂದ್ರ ಸರ್ಕಾರ 60% ಕೊಡಬೇಕು ಅನ್ನೋ ಇನ್ನೊಂದು ಕಡೆ ಹೇಳ್ತಾರೆ. ಇಂಥ ಯೋಜನೆಗಳನ್ನ ಇವತ್ತು ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ದಾರಿ ತಪ್ಪಿಸುವಂತ ಕೆಲಸ ಇವತ್ತು ಬಿಜೆಪಿಯವರು ಅಮಿತ್ ಶಾ ಮಾಡ್ತಾ ಇದ್ದಾರೆ. ಒಂದು ಕಡೆ ರೈತರ ಆದಾಯವನ್ನು ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು, ಒಂದು ಕಡೆ ಯುವಕರಿಗೆ 2 ಕೋಟಿ ಉದ್ಯೋಗ ಕೊಡಿಸ್ತೀನಿ ಅಂತ ಹೇಳಿದ್ರು, ರೈತರ ಈ ಮಹಿಳೆಯರಿಗೆ ಸ್ವಾವಲಂಬನೆಯಿಂದ ಬದುಕು ಕಟ್ಕೊಳ್ಳಿಕ್ಕೆ ಅನುಕೂಲ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಇವತ್ತು ಬಿಜೆಪಿ ಸರ್ಕಾರ ಬಂದು 11 ವರ್ಷ ಆಯ್ತು, ಕೇಂದ್ರದಲ್ಲಿ ಏನ್ ಮಾಡಿದ್ದಾರೆ ಅಂತೇಳಿ ನುಡಿದಂತೆ ನಡೆದಿದಾರ ಇಲ್ಲ ಅಂತೇಳಿ ಕೇಳಲಿಕ್ಕೆ ಬಯಸ್ತೇನೆ. ಇವತ್ತೇನು ಇಲ್ಲಿ ಕುಂತಿರ್ತಕ್ಕಂಥ ಎಲ್ಲರಿಗೂ ನಾನು ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತೇನೆ, 2 ಗಂಟೆ ತನಕ ಈ ಉಪವಾಸ ಸತ್ಯಾಗ್ರಹ ಮುಂದುವರಿಯುತ್ತೆ. ಇವತ್ತು ಈ ಉಪವಾಸ ಸತ್ಯಾಗ್ರಹದಲ್ಲಿ ಯಾರು ಎದ್ದೇಳ್ಬೇಡಿ. ಇದು ಜನರ ಪರವಾದಂತ ಹೋರಾಟ, ಜನರ ಪರವಾಗಿರ್ತಕ್ಕಂಥವ್ರು ನಾವು, ಜನರ ಪರವಾಗಿರ್ತಕ್ಕಂಥವ್ರು ನಾವೆಲ್ಲರೂ ಈ ಹೋರಾಟದಲ್ಲಿ ಪಾಲ್ಗೊಳ್ಬೇಕು. ಮತ್ತೆ ಕೊನೆಯದಾಗಿ ನಾನು ಮಾತಾಡ್ತೇನೆ, ಏನು ಕೊನೆಯದಾಗಿ ಎಲ್ಲ ಇವತ್ತೇನು ಸ್ಥಳೀಯರಿದ್ದಾರೆ, ಹೆಣ್ಮಕ್ಳಿದ್ದಾರೆ, ಎಲ್ಲರೂ ಮಾತನಾಡ್ತಾರೆ, ಪಂಚಾಯತಿ ಮೆಂಬರ್ಗಳಿದ್ದಾರೆ, ಇದ್ರ ಬಗ್ಗೆ ಅನುಕೂಲ ಏನೋ ಅನನುಕೂಲ ಏನೋ ಇದ್ರ ಬಗ್ಗೆ ಮಾತನಾಡ್ತಾರೆ. ಎಲ್ಲರೂ ಇದನ್ನ ಮಾತನ್ನ ಕೇಳಬೇಕು ಅಂತೇಳಿ ವಿನಂತಿಸಿ ನನ್ನ 4 ಮಾತುಗಳಿಗೆ ವಹಿಸ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಮಹಾತ್ಮ ಗಾಂಧೀಜಿಯ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಉಪವಾಸ ಸತ್ಯಾಗ್ರಹದ ಸವಿಸ್ತರವಾಗಿ ಈ ಮನರೇಗಾದಿಂದ ಆಗುವ ಅನುಕೂಲಗಳೇನು ಮತ್ತು ವಿಬಿಸಿ ರಾಮ್ಜಿಯಿಂದ ಆಗುವ ಅನಾನುಕೂಲಗಳೇನು ಎನ್ನುವುದರ ಬಗ್ಗೆ ಸವಿಸ್ತರವಾಗಿ ನಮ್ಮ ನೆಚ್ಚಿನ ನಾಯಕರು ಮಾತನಾಡುತ್ತಾರೆ.
ಅವರಿಗೆ ಹೃತ್ಪೂರ್ವಕವಾಗಿ ಚಪ್ಪಾಳೆ ತಟ್ಟುವ ಮುಖಾಂತರ ಅಭಿನಂದನೆಗಳನ್ನ ಸಲ್ಲಿಸಬೇಕಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳ್ತಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಮತ್ತೊಬ್ಬ ನಮ್ಮ ಆತ್ಮೀಯ ಸಹೋದರ ಇರತಕ್ಕಂಥ ಶ್ರೀಯುತ ವೆಂಕಟೇಶ್ ರಾಜಲ್ಪಳ್ಳಿ ಅಣ್ಣನವರು ಸಹ ಈ ಉಪವಾಸ ಸತ್ಯಾಗ್ರಹದ ಕುರಿತು ಮಾತನಾಡಬೇಕಂತ ಅವರಲ್ಲಿ ಮನವಿಯನ್ನ ಮಾಡಿಕೊಳ್ಳುತ್ತಿದೆ. ಉಪವಾಸ ಸತ್ಯಾಗ್ರಹದಲ್ಲಿ ಭಾಗವಹಿಸಿರ್ತಕ್ಕಂಥ ನಾನು ಯಾವತ್ತು ಪಕ್ಷದ ಮುಖಂಡರೇ, ಯುವ ಮಿತ್ರರೇ, ಕಾರ್ಯಕರ್ತರೇ, ಸಾರ್ವಜನಿಕ ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ 2005ರಲ್ಲಿ ನರೇಗಾ ಯೋಜನೆಯನ್ನು ನಮ್ಮ UPA ಗೌರ್ಮೆಂಟ್ ರೂಪಿಸಿತ್ತು. ಒಟ್ಟಾರೆ ಇದರ ಸಾರಾಂಶವನ್ನು ನಮ್ಮ ನಾಯಕರಾಗಿರ್ತಕ್ಕಂಥ ಬಸನಗೌಡ ಪಾದಲಿ ಸರ್ ಅವರು ವಿವರವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಕೆಲವು ವಿಚಾರಗಳನ್ನು ನನ್ನ ಪ್ರಸ್ತುತ ಈಗ ನಡೀತಕ್ಕಂಥ ಕೊಂಡು ಬಂದಿರತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಉದಾಹರಣೆಗೆ ನೋಡೋದಾಗಿದೆ, ಇವತ್ತು NREC ಆಗಿರಬಹುದು, ಫುಡ್ ಸೆಕ್ಯೂರಿಟಿ ಆಕ್ಟ್, ಆಹಾರ ಭದ್ರತೆ ಕಾಯ್ದೆ ಕೊಟ್ಟಿರ್ತಕ್ಕಂಥದ್ದಾಗಿರ್ಬೋದು, RTI ಆಗಿರಬಹುದು, NRHM ಅಂತ ಯೋಜನೆಗಳಾಗಿರಬಹುದು. ವಿಶೇಷವಾಗಿ ಈ ದೇಶಕ್ಕೆ ವಿಕೇಂದ್ರೀಕರಣ ಸಿಸ್ಟಮ್, 3 ಟೈರ್ ಸಿಸ್ಟಮ್ ಅಂದ್ರೆ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತ್ಗಳು, 74 ಆಕ್ಟ್ ಅಲ್ಲಿ ನಗರಸಭೆಗಳು, ಸ್ಥಳೀಯ ಸಂಸ್ಥೆಗಳನ್ನು ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದು ಕೂಡ ನಾನು ಗಂಡಘೋಷವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದರ ಅರ್ಥ ಏನಂದ್ರೆ, ಈ ದೇಶದ ಆಗುವಗಳಲ್ಲಿ, ರಾಜಕೀಯ ನೀತಿಗಳಲ್ಲಿ ಮತ್ತೆ ಮುಖ್ಯವಾಹಿನಿಯಲ್ಲಿ ಯಾವತ್ತೂ ಕೂಡ ಈ ವರ್ಗದ ಜನರು, ವಿಶೇಷವಾಗಿ ತಳವರ್ಗದ ಸಮುದಾಯ ಇರಬೇಕು ಅಂತಕ್ಕಂಥ ಉದ್ದೇಶ ಅಂತಕ್ಕಂಥ ವಿಚಾರಗಳಿಂದ ಎಲ್ಲಾ ಸಿಸ್ಟಮ್ಗಳನ್ನ ಇವತ್ತು ಕೆಡಿಸ್ತಕ್ಕಂಥ ವಿಚಾರ ಮಾಡ್ತಾ ಇದೆ. ಉದಾಹರಣೆಗೆ ನಿಮ್ಗೆ ಹೇಳ್ಬೇಕಾದ್ರೆ ನೋಡಿ, ಇವತ್ತು NREC ಎಷ್ಟು ಜನ ಕೋಟೆ ಫ್ಯಾಮಿಲಿಗಳು, ಕುಟುಂಬಗಳು ಇವತ್ತು ಬದುಕ್ತಾ ಇದ್ವು. ಅದರ ಡೇ ಬೈ ಡೇ ಹೆಂಗ್ ಮಾಡ್ತಾ ಇದೆ ಅಂದ್ರೆ, ಇದ್ರ ಒಂದೇ ಬಾರಿ ಮುಗಿಸಬಾರ್ದು, ದಿನಕ್ಕೆ ವಿಷ, ಸ್ಲೋ ಪಾಯ್ಸನ್ ಅಂತ ಏನ್ ಹೇಳ್ತಿದೆ, ಸ್ಲೋ ಪಾಯ್ಸನ್ ಕೊಡೋದ್ರ ಮುಖಾಂತರ ಈ ಯೋಜನೆನ ಕತ್ತಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾವೆ. 90 ಕೇಂದ್ರ ಸರ್ಕಾರ ಕೊಟ್ಟರೆ 10% ಮಾತ್ರ ರಾಜ್ಯ ಸರ್ಕಾರ ಕೊಡ್ತಾ ಇದ್ರು. ನಮ್ಮ ಸಾಹೇಬ್ರು ಹೇಳಿದಂಗೆ ಇವತ್ತು 60% ಕೇಂದ್ರ ಕೊಟ್ಟರೆ ಇವತ್ತು 40% ರಾಜ್ಯ ಸರ್ಕಾರಗಳು ಕೊಡಬೇಕಾಗಿದೆ. ನಿಮಗೆ ಹೇಳ್ತಾ ಇದ್ದೀನಿ ಏನಂದ್ರೆ, ಇವತ್ತು GST ಮುಖಾಂತರ ಆಗಿರ್ಬೋದು, ಇದರ ತೆರಿಗೆ ಮುಖಾಂತರ ಕೇಂದ್ರ ಸುಮಾರು 51 ಲಕ್ಷ ಕೋಟಿ ಇವತ್ತು ತೆರಿಗೆ ಸಂಗ್ರಹ ಮಾಡ್ತಾ ಇದೆ. ಯಾರ್ದಪ್ಪ ಅನ್ನೋದು, ಈ ದೇಶದ ಬಹುಸಂಖ್ಯಾತರಿರ್ತಕ್ಕಂಥವ್ರು, ದುಡಿದಿರ್ತಕ್ಕಂಥವ್ರು, GST ಕಟ್ಟತಕ್ಕಂಥ ಮಾಲೀಕರು ಇವತ್ತು ಯಾರಾದಿದ್ರೆ ಅದು ಶ್ರೀಸಾಮಾನ್ಯನೇ. ಅವರ ದುಡಿಮೆಗೆ, ಅವರ ಜೀವನ ಶೈಲಿಗೆ, ಅವರ ಕುಟುಂಬದ ನಿರ್ವಹಣೆಗೆ ಇವತ್ತು ನೀನೇನಾದ್ರೂ ಅನುದಾನ ಕೊಡಂತಂದ್ರೆ ಇರ್ತಕ್ಕಂಥ ಯೋಜನೆಗಳನ್ನೆಲ್ಲವನ್ನು ಕೂಡ ಮೊಟಕುಗೊಳಿಸ್ತಕ್ಕಂಥ ಕೆಲಸ ಮಾಡ್ಕೊಂಡು ಬರ್ತಾ ಇದ್ರೆ. ಇವತ್ತು ಫುಡ್ ಸೆಕ್ಯೂರಿಟಿ ಆಕ್ಟ್ ನಿಮಗೆ ಹೇಳಿದೆ ಇದೆ. ಇವತ್ತು ಫುಡ್ ಸೆಕ್ಯೂರಿಟಿ ಆಕ್ಟ್ ಅಲ್ಲಿ ಮಿನಿಮಮ್ ಒಬ್ಬ ಜೀವನ, ಒಂದು ಕುಟುಂಬ ನಿರ್ವಹಣೆ ಮಾಡ್ಲಿಕ್ಕೆ ಅವನಿಗೆ ಏನೆಲ್ಲ ಬೇಕು ಫುಡ್ ಸೆಕ್ಯೂರಿಟಿ, ಅದನ್ನು ಕೂಡ ಇವತ್ತು ಕಡಿತ ಮಾಡತಕ್ಕಂಥ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ವಿಕೇಂದ್ರೀಕರಣದಲ್ಲಂತೂ ಇವತ್ತು ಗ್ರಾಮ ಪಂಚಾಯತಿ ಏನ್ ನಡೀತಾ ಇದೆ, ಗ್ರಾಮ ಪಂಚಾಯತಿ ಕೇವಲ NRE ಇಂಜಿನ್ ಮಾತ್ರ ನಡೀತಾ ಇತ್ತು, ಅದನ್ನು ಕೂಡ ಇವತ್ತು ತೆಗೆದ ಅಜೆಂಡಾಗಳು ಇಟ್ಕೊಂಡು ಇವತ್ತು ಸರ್ಕಾರಗಳು, ಕೇಂದ್ರ ಸರ್ಕಾರ ನಡ್ಕೊಂಡು ಬರ್ತಾ ಇದೆ. ನಾವು ಹಿಂಗೆ ಕೂತ್ಕೊಂಡ್ರೆ ಆಗೋದಿಲ್ಲ. ಹಾಗಾಗಿ ನಾವು ಇನ್ನೂ ಇದರ ಕೇಂದ್ರ ಇದು ಗ್ರಾಮ ಪಂಚಾಯತಿಗಳಾಗಿರ್ಬೋದು, ಸ್ಥಳೀಯ ಗ್ರಾಮಗಳ ಮಟ್ಟಕ್ಕೆ ಹೋಗಿ, ಮನೆಗೆ ಹೋಗಿ ಇದ್ರ ಮೇಲೆ ಕೇಂದ್ರ ಸರ್ಕಾರ NREC ಮಾಡತಕ್ಕಂಥ ದಬ್ಬಾಳಿಕೆಯನ್ನು ತಿಳಿಸ್ತಕ್ಕಂಥ ಕೆಲಸ ನಾವು ನೀವೆಲ್ಲರೂ ಕೂಡ ಮಾಡೋಣ್ರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಕೂಡ ನನಗೆ ಅವಕಾಶ ಮಾಡಿಕೊಟ್ಟಿದ್ರಿ. ಎಲ್ಲರಿಗೂ ಒಂದಿಷ್ಟು ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.